Hi friends, welcome to back to our channel. ಇವತ್ತು ನಾನು ನಮ್ಮ ಪಪ್ಪ ಅಡುಗೆ ಮಾಡಕತ್ತೀವ್ರಿ. ಇನ್ನು ನಮ್ಮ ಮಮ್ಮಿಗೆ ಆರಾಮಾಗಿಲ್ರಿ. ಪಪ್ಪ ಅವರಿಗೆ ಅಲ್ಲಿ ಚೆಕ್ ಮಾಡ್ಕೊಂಡು ಬಂದಿರಿ ಹಾಸ್ಪಿಟಲ್ನಾಗ. ಚೆಕ್ ಮಾಡ್ಕೊಂಡು ಬಂದಿನ ಆರಾಮಾಗಿ ಅವ್ರಿಗೆ ಹಾಂ ಇವತ್ತು ಮನೆ ಮಾಡೋದು ಇಬ್ರು ಕೂಡಿ ಹೆಲ್ಪ್ ಮಾಡ್ತಾರಂತ. ಮತ್ತೆ ಏನು ಮಾಡಕತ್ತೀರಿ ನೀವು? ಏನೋ ಒಂದು ಮಾಡೋದು ಇದು ಅದು ಅಂತೇನಿಲ್ಲ. ನಾನು ಈಗ ಉಳ್ಳಾಗಡ್ಡಿ ಕಟ್ ಮಾಡ್ತಾ ಇದ್ದೀನಿ, ಮತ್ತು ಟೊಮ್ಯಾಟೊ ಕಟ್ ಮಾಡ್ಕೊಂಡಿದ್ದೀನಿ, ಇದು ಸಿಪ್ಪಿ ಸುಲ್ಕೊಂಡಿನಿ, ಮತ್ತು ಚನ್ನಂಗಿ ಬೇಳೆ ಇಲ್ಲಿ ನೆನೆ ಹಾಕಿಟ್ಟೀನಿ. ತೋರಿಸೋಗಲ್ಲ ಚನ್ನಂಗಿ ಬೇಳೆ ಲೈಟ್ ನೋಡಿ ಫ್ರೆಂಡ್ಸ್. ಎಲ್ಲ ಕೂಡಿ ಒಂದು ಡಿಶ್ ಮಾಡಕತ್ತೀನಿ. ಎಲ್ಲ ಮಿಕ್ಸ್ ಮಾಡಿ ಒಂದು ಡಿಶ್ ಮಾಡಕತ್ತೀನಿ. ಏನು ಹೆಸರು ಇಡಬೇಕು ನಿಮ್ಮ ಅಮ್ಮ ಇಡ್ತಾರದು. ನನಗೆ ಹಿಂಗೆ ಮಾಡ್ಬೇಕು ಅನಿಸ್ತು ಮಾಡಕತ್ತೀನಿ. ಓಕೆ. ಉಳ್ಳಾಗಡ್ಡಿ ಹೊಡ್ತಾ ಇದ್ದೀನಿ. ಪಪ್ಪ ಉಳ್ಳಾಗಡ್ಡಿ ಎಷ್ಟು ತಗೊಂಡಿರಿ? ಉಳ್ಳಾಗಡ್ಡಿ ಒಂದು ದೊಡ್ಡದು, 2 ಸಣ್ಣದು, 3 ತಗೊಂಡಿನಿ. ಬಟಾಟೆ ಇವು ಸಣ್ಣಕ್ಕೆ ಕಟ್ ಮಾಡಕತ್ತೀನಿ ನಾನು. ಬಟಾಟೆ ಪಲ್ಯ. ಬಟಾಟೆ ತಗೊಂಡಿರೇನು ಪಪ್ಪ? ಇದು ಅದು ಅಂತ ಡಿಶ್ ಹೆಸರೇನಿಲ್ಲ. ಈಗ ನೀವೇ ಈ ಡಿಶ್ ನಾಮಕರಣ ನೀವೇ ಮಾಡ್ಬೇಕು. ನಾಮಕರಣ ಅಂದ್ರೆ ಏನು? ಹೆಸರು ಇಡ್ಬೇಕು ನೀವೇ ಒಂದು. ಇಲ್ಲಾಂದ್ರೆ ನಮ್ಮ ಸಬ್ಸ್ಕ್ರೈಬರ್ಗೆ ಹೇಳೋಣ, ಇದಕ್ಕೆ ಏನೇ ನಾಮಕರಣ ಮಾಡ್ತೀರಿ ನೀವೇ ಮಾಡ್ರಿ ಫ್ರೆಂಡ್ಸ್. ಏನು ಮಾಡ್ರಿ ನಿಮ್ಗೆ ನನ್ನ ಏನು ಮಾಡಬೇಕು ಅನ್ಕೋತರನು ಬರ್ತಾ ಇದ್ದೆ ಊರಿಂದ ಗಾಡಿ ಮ್ಯಾಗ ಯೋಚನೆ ಮಾಡ್ಕೊತ. ಈಗ ಮತ್ತೆ ನಾನೇ ಅಡುಗೆ ಮಾಡ್ಬೇಕು ಹೋಗ್ಯತ ನಂಗೆ ಗೊತ್ತಾಯ್ತು. ಗೊತ್ತಾಗ ಏನು ಮಾಡ್ಬೇಕಪ್ಪ ಅಂಥೇಳಿ ಯೋಚನೆ ಮಾಡ್ಕೊಂತ ಬರ್ತಾ ಇದ್ದೆ. ಬರೋಣ ಕಟ್ ಅಂತ ಹೇಳಿ ಐಡಿಯಾ ಹೊಳಿದು. ಅದಕ್ಕೆ ನಮ್ಮ ನೋಮಾನ್ ಫೋನ್ ಮಾಡಿದೆ, ಚನ್ನಂಗಿ ಬೇಳೆ ನೀರಾಗ ಹಾಕಿ ನೆನೆ ಇಡಪ್ಪ, ನಾನು ಬರತ್ತೀನಿ, ರೊಟ್ಟಿ ತೊಗೊಂಬರ್ತೀನಿ ಬರೋತ್ನಾಗ. ಜವಾರಿ ರೊಟ್ಟಿ ತೊಗೊಂಬರ್ತೀನಿ ಬರೋತ್ನಾಗ ನೀನು ಚನ್ನಂಗಿ ಬೇಳೆ ನೆನೆ ಇಡು, ನಾ ಬಂದು ಅಡುಗೆ ಮಾಡ್ತೀನಿ ಅಂತ ಹೇಳಿದ್ದೆ. ಜೋಳದ ರೊಟ್ಟಿ ಐತ್ರಿ. ನೀ ಏನು ಮಾಡಾಕತ್ತಿದ್ದಿ? ನಾ ಸುಮ್ ಕುಂತಿದ್ದೆ. ಅಲ್ಲಿ ಬ್ಯಾಡ್ಮಿಂಟನ್ ಆಡಕತ್ತಿದ್ದ. ಅಲ್ಲ ಆಮೇಲೆ ಮಮ್ಮಿ ಕರೆದಿದ್ದು ಅದು ಮಸೂರ್ ದಾಲ್ ನೀರ್ನಾಗ ಹಾಕಂತ ಅಣ್ಣಂಗೆ ನಾವು ಅವಾಗ ಬಂದಿದ್ದು. ನೀರ್ನಾಗ ಹಾಕಿ ನೆನೆ ಇಡ್ರಿ ಅಂತೇಳಿ. ಅದಕ್ಕೆ ನೆನೆ ಇಡಬೇಕು. ಬೀಗ ಕೊರಕ್ನ ಅಂದ್ರ ಕನ್ನಡದಾಗ ನೆನೆ ಇಡ್ಬೇಕಂತ ಹೇಳ್ತಾರ. ಗೊತ್ತಾಯ್ತಿಲ್ಲ? ಇಲ್ಲೆಲ್ಲ ಕಟ್ ಮಾಡ್ಯಾರಿ. ಏನೋ ಒಂದೇ ಐತ್ರಿ. ಫ್ರಿಜ್ನಾಗ ಟೊಮೆಟೊ ತಗೊಂಡ್ 3-4 ಎಲ್ಲಿ ತಗೊಳಕತ್ತೇನ್ರಿ ನಾನು? ಏನ್ ಕಟ್ ಮಾಡತ್ತೀರಿ? ಯಾರು ಸ್ವಲ್ಪ ಏನೋ ಇದು ಮಾಡ್ತೇನೆ ಅಂತ ಹೋದ್ದು. ಈಗ ಒಮ್ಮನ್ ವಿಡಿಯೋ ಮಾಡತ್ತನ್ರಿ ನಿಂತಿನಲ್ಲ, ಈಗ ಟೊಮ್ಯಾಟೊ ಕಟ್ ಮಾಡತ್ತೀನಿ. ಟೊಮ್ಯಾಟೊ ಕಟ್ ಮಾಡಿ ಅಡುಗೆ ಶುರು ಮಾಡೋದು. ಈಗ ಮುಂಜಾನೆ ಏನ್ ಮಾಡಿದ್ರಿ ನೀವು? ಮುಂಜಾನೆ ಸುಮ್ ಕೂತಿದ್ದೆ ನಾ. ಮುಂಜಾನೆ ಸುಮ್ ಕೂತೇರಿ? ಮಧ್ಯಾಹ್ನ ಊಟ ಏನ್ ಮಾಡಿದ್ರಿ? ಮಧ್ಯಾಹ್ನ ನೀವು ಇದು ಮಾಡಿರಲ್ರ ಅದು ಆರ್ಡರ್. ಝೊಮ್ಯಾಟೋದಿಂದ ಬಿರಿಯಾನಿ ಆರ್ಡರ್ ಮಾಡಿದ್ದಾರೆ ಇವ್ರಿಗೆ. ನಾನು ಅಲ್ಲೇ ಕೂತು ನಾನು ದಿನ 20 ಕಿಲೋಮೀಟರ್ ಹೋಗ್ಬೇಕ್ರಿ. ಅಲ್ಲಿ ಅದ ನನ್ನ ಶಾಪ್. ನಾ ಅಲ್ಲಿಗೆ ದಿನ ಹೋಗೋದು. ಮುಂಜಾನೆ ಬೆಳಿಗ್ಗೆ ಹೋದ್ರೆ ಮುಗೀತು, ಸಾಯಂಕಾಲ 8-8:30 ಈ ಟೈಮ್ ಬರ್ತೇನೆ ನೋಡ್ರಿ.
ಪಪ್ಪಾಯಿ ಕಟ್ ಮಾಡುತ್ತಾರೆ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಮನ್ಯಾಗ ಹೆಣ್ಮಕ್ಳು ಇದ್ರೇ ಇದು ಕೆಲಸ ಮಾಡ್ತಾ ಇದ್ದಾರೆ ಚಂದ. ಯಾಕಂದ್ರೆ ನೋಡಿ ಎಲ್ಲ ಕಿಚನ್ ಎಲ್ಲ ಹೆಂಗಾಗದ, ಏನೂ ಮಾಡಿಲ್ಲ ಪಾಪ, ಆರಾಮಿಲ್ಲ ಅಂತ ಹೇಳಿ ಮಕ್ಕೊಂಬಿಟ್ಟಾರ. ಮಧ್ಯಾಹ್ನ ಊಟ ಮಮ್ಮಿ ಮಾಡಿದ್ರೆ ಊಟ ಆರ್ಡರ್ ಮಾಡಿದ್ನಲ್ಲ, ಆರ್ಡರ್ ಮಾಡಿದ್ದು ಅದನ್ನೇ ಹಾಂ ಸ್ವಲ್ಪ ತಿಂದು ಗುಳಿ ತೊಗೊಂಡ್ರಿಲ್ಲ. ಇಲ್ಲಿ ನೋಡಿ ಫ್ರೆಂಡ್ಸ್, ಈಗ ನಾನು ಅಡುಗೆ ಮಾಡತ್ತೀನಿ. ಈ ಕುಕ್ಕರ್ ತೊಳ್ಕೊಂತೀನಿ. ಫ್ಯಾನ್ ಆಫ್ ಮಾಡಿ. ಸೈಡ್ ಮೇಲೆ, ಯಾಕಂದ್ರೆ ಹೆಣ್ಮಕ್ಳು ಇದ್ರೆ ಎಲ್ಲ ಸರಿ ಇರ್ತದೆ ಮನ್ಯಾಗ. ಪಾಪ ಅವ್ರಿಗೆ ಆರಾಮಿಲ್ಲ ಅಂತೇಳಿ ಏನೂ ಮಾಡಿಲ್ಲ, ಏನಿಲ್ಲ, ಅವರೇ ಮುಕ್ಕೊಂಬಿಟ್ಟಾರ. ಈಗ ನಾನು ಜಸ್ಟ್ ಕೆಲಸದಿಂದ ಬಂದು ಈಗ ನಾನು ಅಡುಗೆ ಮಾಡಾಕತ್ತೀನಿ. ಈಗ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಬಿಸಿ ಆಗೋಣ ಸಾಸಿವೆ ಜೀರಿಗೆ ಹಾಕೊಳ್ತಾ ಇದ್ದೀನಿ. ಇದು ಚಾಪ್ ಮಾಡಿ ಇಟ್ಕೊಂಡ್ರೆ ಆಮೇಲೆ ಇದು ಸ್ವಲ್ಪ ಇದು ಆಗ್ಯದ ಸಾಸಿವೆ ಜೀರಿಗೆ. ಈಗ ನಾನು ಉಳ್ಳಾಗಡ್ಡೆ ಹಾಕೋತೀನಿ. ಉಳ್ಳಾಗಡ್ಡೆ ಹಾಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಗೋಲ್ಡನ್ ಆಗುತ್ತಾನ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡ್ಕೊಂಡ್ಮೇಲೆ ಗೋಸ್ಕರ ಗೋಲ್ಡನ್ ಬ್ರೌನ್ ಆಗುತ್ತಾನ ಉಳ್ಳಾಗಡ್ಡಿನ ಫ್ರೈ ಮಾಡ್ಕೊತೀನಿ ರೀ. ನಮ್ಗೆ ಎಷ್ಟು ಬೇಕಷ್ಟು ಸ್ವಾದಿಷ್ಟ, ಎಷ್ಟು ನಮ್ಮ ಸ್ವಾದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ತೀನಿ. ಒಂದು 2 ಸ್ಪೂನ್ ಅನ್ಕೊಳ್ಳಿ, 1.5 ಸ್ಪೂನ್ ಉಪ್ಪು ಹಾಕ್ಕೊಂಡಿನಿ. ಟೊಮ್ಯಾಟೊ ಹಾಕ್ಕೊತೀನಿ. ಗೋಲ್ಡನ್ ಬ್ರೌನ್ ಆಗ್ಯದ. ಈಗ ಇದು ಟಮಾಟೆ ಹಾಕೊಂಡು ಚೆನ್ನಾಗಿ ಇದು ಬೇಯಿಸ್ಕೊತೀನಿ. ಟಮಾಟೆ ಸ್ವಲ್ಪ ಇದು ಸೂಪ್ ಆಗುತ್ತಾನೆ. ಇದಾಗಲ್ಲ ಸ್ವಲ್ಪ ಅರಿಶಿನ ಹಾಕೊಳ್ತಾ ಇದ್ದೀನಿ. ಇದ್ರಾಗ ಧನಿಯಾ ಪೌಡ್ರ್ 1 ಸ್ಪೂನ್ ಅನ್ಕೊಳ್ಳಿ, 1 ಸ್ಪೂನ್ ಧನಿಯಾ ಪೌಡರ್ ಹಾಕೊಳ್ತಾ ಇದ್ದೀನಿ. 1-2 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 2.5 ಸ್ಪೂನ್, 2.5 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿನಿ. ಯಾಕಂದ್ರೆ ಇನ್ನೂ ಅದು ಇದ್ರಾಗ ಬ್ಯಾಳೆ ಹಾಕಿ ಕುಕ್ ಮಾಡೋದಾಗ ಒಂದು 2 ವಿಸಿಲ್ ತಗೋತೀನಿ ನಾನು. ಸ್ವಲ್ಪ ಇದು ಫುಲ್ ಕುಕ್ ಮಾಡ್ಕೊಳ್ಳೋದು, ಇದಕ್ಕೆ ಹಾಫ್ ಕುಕ್ ಮಾಡ್ಕೊತೀನಿ. ಒಂದು ಹಾಫ್ ಗ್ಲಾಸ್, ಜಾಸ್ತಿ ಇಲ್ಲ, ಹಾಫ್ ಗ್ಲಾಸ್ ಅಷ್ಟೇ ಹಾಕೋತೀನಿ. ಇನ್ನ ಇದು ಕುಕ್ ಮಾಡೋದಕ್ಕೆ ಫ್ರೆಂಡ್ಸ್, ಇದು ನೋಡ್ರಿ ಚೆನ್ನಾಗಿ ಬೇಳೆ ನೆನೆ ಹಾಕಿ ನಾನು ಇದು 2 ವಿಸಿಲ್ ತಗೊಂಡು ಇದೆಲ್ಲ ಬೆಂದಿದ ಮೇಲೆ ಒಂದು ಹಾಫ್ ಕುಕ್ ಆದಮೇಲೆ ನಾನು ತಗೊಂಡ್ಬಿಡ್ತೀನಿ. 1-2 ವಿಸಿಲ್ ತಗೋತೀನಿ ಅಷ್ಟೇ, ಜಾಸ್ತಿ ತಗೊಳಲ್ಲ ನಾನು. ಇದು ಲೀಡ್ ಮುಚ್ತಾ ಇದ್ದೀನಿ. 1-2 ವಿಸಿಲ್ ಆಗೋ ಥರ ವೇಟ್ ಮಾಡ್ತೀನಿ ನಾನು. ವೇಟ್ ಮಾಡಿದ್ಮೇಲೆ ಅರ್ಧ ಕುಕ್ ಆದಮೇಲೆ ತೆಗೆದುಬಿಡ್ತೀನಿ. ಅದು 2 ವಿಸಿಲ್ ಆದರೂ ನಾನು ಬಂದ್ ಮಾಡ್ತಾ ಇದ್ದೀನಿ. ಹಾಕೋಬಹುದು, ಇದು ಬ್ಯಾಳೆನಿದ್ರೆ ಹಾಕಿ ನಾ ಕುಕ್ ಮಾಡ್ಬೋದಿತ್ತು. ಯಾಕೆ ಮಾಡಿಲ್ಲ ಅಂದ್ರೆ ಈ ಬ್ಯಾಳೆ ಜಲ್ದಿನೇ ಕುಕ್ ಆಗಿ ಎಲ್ಲ ಮ್ಯಾಶ್ ಆಗಿಬಿಡ್ತದೆ. ಅದಕ್ಕೆ ನಾನು ಏನು ಮಾಡೀನಿ, ಇದು ನೆನೆ ಹಾಕಿ ಇದ್ರ ಜೊತೆ ಸ್ವಲ್ಪ ಕುಕ್ ಮಾಡ್ಕೊತೀನಿ ಅಷ್ಟೇ. ಮತ್ತು ಜಾಸ್ತಿ ಕುಕ್ ಮಾಡಲ್ಲ, ಅಷ್ಟೇ ಸ್ವಲ್ಪ ಕುಕ್ ಮಾಡ್ಕೊತೀನಿ. ಇದರಲ್ಲಿ ಈ ಪ್ಯಾನಲ್ಲಿ ತಗೊಂಡಿನಿ ಮತ್ತು ಇದರಲ್ಲಿ ಈ ಬ್ಯಾಳೆ ಹಾಕೊಂಡಿನಿ. ಬ್ಯಾಳೆ ಹಾಕಿ ಇದು ಕುಕ್ ಮಾಡ್ತಾ ಇದ್ದೀನಿ. ನೋಡಿ ಸ್ವಲ್ಪ ಇದು ಕುಕ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊತೀನಿ ಇದ್ರಾಗ, ಇದು ಕುಕ್ ಆಗಲ್ಲ ಅಂತ ಹೇಳಿ. ಹೆಸರು ಇಡ್ಬೇಕಂತ ನನಗೆ ಗೊತ್ತಿಲ್ಲ, ನೀವೇ ಕಮೆಂಟ್ ಮಾಡಿ ಹೇಳಿ. ಇದು ಒಂದು ಅಂದರೆ ಒಂದು 5 ಮಿನಿಟ್ಸ್ ಕುಕ್ ಮಾಡ್ತೀನಿ. ಲೋ ಫ್ಲೇಮ್ ಮೇಲೆ ಕುಕ್ ಮಾಡ್ತೀನಿ. ಯಾಕಂದ್ರೆ ಈಗ ಆಲೂಗಡ್ಡೆ ಎಲ್ಲ ಕುಕ್ ಆಗಿದಾವೆ ಅರ್ಧ ಇನ್ನೂ ಸ್ವಲ್ಪ ಇದು ಕುಕ್ ಆಗ್ಬಿಡ್ತಾ ಇದ್ರ ಜೊತೆ. ಟೇಸ್ಟ್ ಅಂತೂ ಮಸ್ತ್ ಆಗಿದ್ರಿ.
ಫುಲ್ ಟೇಸ್ಟಿ ಆಗ್ಯದ. ಅಮ್ಮ ಅಣ್ಣ ಇದು ಹಸಕತ್ತಂದ್ರೆ ದಸ್ತರ್ಖಾನ್. ಈಗ ಪಪ್ಪ ಎಲ್ಲ ಪ್ರಿಪೇರ್ ಮಾಡ್ಯಾರಿ, ಈಗ ಕುಂದರ್ಬೇಕ್ರಿ ಊಟ ಮಾಡಿ. ಫುಲ್ ಶಕೆ ಐತ್ರಿ ಫ್ರೆಂಡ್ಸ್, ಭಾಳ ಅಂದ್ರೆ ಭಾಳ ಶಕೆ ಅದ ಇಲ್ಲಿ. ನಿಂದ್ರಕ್ಕಾಗವಲ್ದು ಕಿಚನ್ ಅಲ್ಲಿ ಅಷ್ಟು ಶಕೆ. ಫ್ಯಾನ್ ಐತಿ, ವಿಡಿಯೋ ಮಾಡಕ್ಕೆ ಫ್ಯಾನ್ ಹಚ್ಚಲ್ಲ, ಇದಕ್ಕೆ ನಾವು ಹಚ್ಚಲ್ಲ. ವಿಡಿಯೋ ಮಾಡಕ್ಕೆಲ್ಲ ಅದು ಎಲ್ಲ ಇದು ಆಗ್ತದೆ. ಇದು ಅಡಿಗೆ ಮಾಡೋದ್ನಾಗ ಫ್ಯಾನ್ ಹಚ್ಚಬಾರ್ದು. ನಡೀರಿ ಈಗ ಊಟಕ್ಕೆ ಕೊಡೋಣ, ಮಮ್ಮ ಕರಿ ಹೋಗು. ನೋಡಿ ಫ್ರೆಂಡ್ಸ್, ಎಲ್ಲರೂ ನಾವು ಈಗ ಊಟಕ್ಕೆ ಕೂತೀವಿ. ನಸೀಮ್ ಏನದಾರಲ್ಲ ಅವ್ರು ಫ್ರೆಶ್ ಆಗ್ಲಿಕ್ಕೆ ಹೋಗ್ಯಾರ. ಈಗ ಎದ್ದಾರ ಅವರು ಮಕ್ಕೊಂಡ್ಬಿಟ್ಟಿದ್ರು. ಈಗ ನಮ್ಮನಿಗೆ ಹಾಕೊಡಾಕತ್ತೀನಿ, ಊಟ ಮಾಡ್ತಾ ಇದ್ದಾನ. ಈಗ ಇವ್ರು ಅದಾರಲ್ಲ ಫ್ರೆಶ್ ಆಗ್ಲಿಕ್ಕೆ ಹೋಗ್ಯಾರ. ಜರು ಕೂಡ್, ನೀನು ಕೂಡ ಜಲ್ದಿ ಕೂಡ ಊಟ ಮಾಡೋಣ. ಬೆಳಿಗ್ಗೆ ನಾನು ಊಟ ಮಾಡಿಲ್ಲ. ಈಗ ಅವರು ವಿಡಿಯೋದಾಗ ಬರಲ್ರಿ ಫ್ರೆಂಡ್ಸ್, ಯಾಕಂದ್ರೆ ಭಾಳ ಇದು ಆಗ್ಯದ ಅವ್ರಿಗೆ. ಮಾತಾಡಕ್ಕೆ ಬರೋಲ್ದು, ಅಂದ್ರೆ ಕೆಮ್ಮು ಜಾಸ್ತಿ ಆಗ್ಯದ. ನಿನ್ನೆ ಸ್ವಲ್ಪ ಬೆಟರ್ ಇತ್ತು, ಇವತ್ತು ಸ್ವಲ್ಪ ಜಾಸ್ತಿ ಆಗ್ಯದ. ಮತ್ತೀಗ 10 o'clock ಡಾಕ್ಟ್ರ್ ಬರ್ತಾನೆ. ಮತ್ತೀಗ ತೋರ್ಸ್ಕೊಂಬರಕ್ಕೆ ಹೋಗ್ತಾ ಇದೀವಿ ನಾವು. ಈಗ ಊಟ ಮಾಡೋಣ ಫ್ರೆಂಡ್ಸ್, ಊಟ ಮಾಡಿ ನಾವು ದವಾಖಾನೆಗೆ ಹೋಗ್ತೀವಿ. ಇಲ್ಲೋ ನೋಡ್ರಿ, ಜಾರಿಗೆ ಹಾಕ್ಕೊಡತ್ತೇನ್ರಿ ಈಗ. ನಾನು ಬಂದಿದ್ರಿ ಫ್ರೆಂಡ್ಸ್, ಈಗ ಊಟ ಮಾಡಕತ್ತೀನಿ. ಕೆಮ್ಮು ಭಾಳ ಆಗಿತ್ತು ರೀ, ಹಾಗಾಗಿ ನಾನು ಇವತ್ತು ಫೇಸ್ ತೋರಿಸಿ ಮಾತಾಡಿಲ್ಲ. ನಾನು ಸಾರಿ ಕೇಳ್ಕೊತೀನಿ. ಆರಾಮಿಲ್ಲ, ನಾಳೆ ಸ್ವಲ್ಪ ಆರಾಮಾಗಿದ್ರೆ ನಾನೇ ಮಾತಾಡ್ತೀನಿ ರೀ ವಿಡಿಯೋದಲ್ಲಿ. ಎಲ್ಲ ಇವರೇ ಮಾಡಕತ್ತಾರೆ. ಬೆಳಗ್ಗೆ ಹೋಗಿದ್ರು, 8 ಗಂಟೆಗೆ ಬಂದಾರ ಅವರು. ನನ್ಗೆ ಭಾಳ ಕೆಮ್ಮು ಅಂದರೆ ಅಷ್ಟು ಕೆಮ್ಮು ಆಗಿತ್ತು, ಮಾತಾಡೋಕೆ ಇದಾಗಲ್ರಿ, ಅಷ್ಟು ಆಗಿಬಿಟ್ಟೈತಿ. ಎಲ್ಲರೂ ಕುಂತ್ಕೊಂಡಾರ. ಮನ್ಯಾಗ ಹೆಣ್ಮಕ್ಳಿಗೆ ಆರಾಮಿಲ್ಲ ಅಂದರೆ ಭಾಳ ತ್ರಾಸ ಆಗುತ್ತೆ ರೀ ಎಲ್ಲರಿಗೆ, ಮಕ್ಳಿಗೆ, ಹಸ್ಬೆಂಡ್ಗೆ, ಮಗಳಿಗೆ. ಈಕಿ ಅಂತ ಫುಲ್ ಎಲ್ಲ ಕೆಲಸ ಮಾಡಕತ್ತಾರೆ ಇಬ್ಬರು. ಎಲ್ಲ ನಾ ಮಕ್ಕೊಂಡಿನಿ. ನೋಮಾನ ಎಲ್ಲ ಬಂಡಿ ಒರೆಸ್ಕೊಂಬಂದಾನ. ಜಾರು ಎಲ್ಲ ಕಸ ಬಳ್ದಾಳ, ಎಲ್ಲ ಕ್ಲೀನ್ ಮಾಡ್ಯಾರ. ಸೋಫಾ ಸೆಟ್ ಕವರ್ ಎಲ್ಲ ಮನೆ ಎಲ್ಲ ಸ್ವಚ್ಛ ಮಾಡ್ಯಾರ. ನೀವು ಥರ ಹೊಸ ರೆಸಿಪಿ ತೋರಿಸ್ತೀನಿ ಫ್ರೆಂಡ್ಸ್. ಹಿಂಗಾಗ್ಯದ ನಿಮ್ಗೆ ನೋಡಕ್ ಹಂಗ ಸೂಪರ್ ಆಗ್ಯದ, ಭಾಳ ಇಷ್ಟ. ಇಲ್ಲಿ ತಗೋರಿ, ನಾವು ಮಾಡಿದ್ದಿಲ್ಲ. ಹಂಗಾಗ್ಯದ ಜಾರು. ಇವತ್ತು ಚಲೋ ಆಗೈತೆ. ಇವತ್ತು ಜೋಳದ ರೊಟ್ಟಿ ತಗೊಂಬಂದಾರ. ಬರ್ರಿ ಫ್ರೆಂಡ್ಸ್, ನೀವು ಊಟ ಮಾಡೋಕೆ ನಮ್ಮ ಜೊತೆ. ನಾನು ಇವತ್ತು ಕಮೆಂಟ್ ನೋಡಿದೆ, ನಿಮ್ಗೆ ಎಷ್ಟು ಚಲೋ ಕಮೆಂಟ್ ಮಾಡ್ಯಾರ ಪಾಪ. ನೋಡಿಲ್ಲ ನೀವು? ಥ್ಯಾಂಕ್ ಯು ಅಂತ ಹೇಳ್ರಿ ಎಲ್ಲರಿಗೂ. ತುಂಬ ಥ್ಯಾಂಕ್ಸ್ ರೀ. ನಾನೇನು ನೀವು ಹೊಗಳುವಂಗೇನು ನಾನು ಏನು ಮಾಡಿಲ್ಲ, ಯಾಕಂದ್ರೆ ಮನೆಯಲ್ಲಿ ಈ ಥರ ಪರಿಸ್ಥಿತಿ ಬಂದಾಗ ಮಾಡ್ಬೇಕಾಗ್ತದೆ ಎಲ್ಲರಿಗೆ. ಹಂಗಾಗಿದೆ ಟೇಸ್ಟ್ ಚಲೋ ಆಗೈತೆ, ಭಾಳ ಚಲೋ ಆಗೈತೆ. ನಾನು ಮಾಡಿ ತಿಂದು ಮುಖ ಬಾಯಿ ಹೊಸ ಟೇಸ್ಟ್ ಹೆಂಗದ? ಚಲೋ ಐತ್ರಿ. ಇಷ್ಟರ ಒಟ್ಟಿಗೆ ಸಿಗಾಕತ್ತಿಲ್ಲ, ಅದ ಮೇನ್. ಅದು ಹೊರಗಿಂದು ಏನು ತಿನ್ನಕ್ಕೆ ಆಗಲ್ಲ. ಅದು ಇಲ್ಲ, ನಾ ತಿಂದಿಲ್ಲ. ಅದು ಕೆಮ್ಮು ನೆಗಡಿ ಜ್ವರದಾಗ ಅದು ಯಾರು ತಿಂತಾರೆ? ಉಪ್ಪಿಟ್ಟು ನೋಮಾನ್ಗೆಲ್ಲ ತೋರಿಸಿನಿ, ನೋಮಾನ್ ಮಾಡ್ಯಾನ ಉಪ್ಪಿಟ್ಟು. ಭಾಳ ಚಲೋ ಮಾಡಿದ್ದ. ಮಾಡಿಲ್ಲ, ಅದು ಕರೆಂಟ್ ಒಂದು ಹೋಗಿತ್ತು, ಫೋನ್ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಹೋಗಿಲ್ಲ ಮನ್? ಹಾಂ, 3 ತಾಸು ಹೋಗಿತ್ತು ಕರೆಂಟ್. ಊಟ ಮಾಡಿ ಸಿಗ್ತೀರಿ ಫ್ರೆಂಡ್ಸ್ ನಾವು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೆ ಫ್ರೆಂಡ್ಸ್. ಈಗ ನಾ ಪಪ್ಪಾಗೆ ಇದು ಆಮ್ಲೆಟ್ ಮಾಡತ್ತೀನಿ ರೀ ಬ್ರೇಕ್ಫಾಸ್ಟ್. ಪಪ್ಪಾಗೆ ಶಾಪಿಗೆ ಹೋಗ್ಬೇಕ್ರಿ, ಅದಾಗ ಮಾಡಾಕತ್ತೀನಿ. ನಿನ್ನೆದು ಉಳ್ದಿದ್ದು ಅದು ರೊಟ್ಟಿ ಇತ್ತು, ಅದನ್ನೇ ಪಪ್ಪ ತಿಂತಾರೆ. ಈಗ ಮಾಡಾಕತ್ತೀನಿ ಆಮ್ಲೆಟ್. ಈಗ ಪಪ್ಪ ಜಕ್ಕ ಮಾಡತ್ತಾರೆ. ಪಪ್ಪಾಗೆ ಸ್ವಲ್ಪ ಲೇಟ್ ಆಗ್ತೈತಿ, ಇದಕ್ಕೆ ನಾನೇ ಮಾಡತ್ತೀನಿ. ಈಗ ನಾನೇ ಮಾಡತ್ತೀನಿ ರೀ ಫ್ರೆಂಡ್ಸ್. ಪಪ್ಪ ಹಿಂಗೆ ಹೋಗ್ಬಿಡ್ತಾರೆ, ಏನು ಊಟ ಮಾಡಂಗಿಲ್ಲ. ಅದಕ್ಕೆ ನಾ ಮಾಡತ್ತೀನಿ ರೀ, ಇದು ಎಗ್ ಆಮ್ಲೆಟ್ ಮಾಡಿದ್ದೀನಿ ರೀ. ಈಗ ಹಾಕ್ತೀನಿ ನೋಡಿರಿ ಫ್ರೆಂಡ್ಸ್.
ಈಗ ಯಾರು ಕ್ಯಾಮ್ರಾ ಇದ್ದಾರೆ ಅಚ್ಚಿ ಮಾತಾಡಂಗಿಲ್ಲ ಅದಕ್ಕೆ ಮಾಡಕತ್ತೀನಿ ನಾ ಮಮ್ಮಿ ಮಕ್ಕೊಂದಾರ ಆಮೇಲೆ ಪಾಪ ಆರಾಮಿಲ್ಲ ಸ್ವಲ್ಪ ಅದಕ್ಕೆ ಇದು ಮಾಡೀನ್ರಿ ಫ್ಲಿಪ್ ಮಾಡೀನ್ರಿ ಇದು ಆಮ್ಲೆಟ್ ಪಪ್ಪ ಈಗ ತಗೋದ್ ನಾನೇ ಮಾಡೀನ್ರಿ ಇದು ಯಾಕೆ ಮಾಡಿ ಹೋಗಿದ್ದೀವ ಸುಮ್ಮನೆ ಮಾಡೇನ್ರಿ ನಾ ಮಾಡ್ಕೊಂಡ್ ತಿಂತಿದ್ನಲ್ಲ. ಹಿಂಗೆ ಹೋಗ್ತೀರಿ ಅದಾಗ ಮಾಡೀನ್ರಿ ಚಲೋ ಮಾಡಿಯಲ್ಲ ಹ್ಞೂ ಎಲ್ಲ ಕಲ್ತಿಯಪ್ಪ ನೀನು. ಇದು ರಾತ್ರಿ ಉಳಿದಿದ್ದು ರೊಟ್ಟಿ ನಾನು 15 ರೊಟ್ಟಿ ತಂದಿದ್ದೆ. ಇದ್ರಾಗ ಇನ್ನೊಂದು 5-6 ರೊಟ್ಟಿ ಉಳಿದಾವ. ನಾನು ಜಳಕ ಮಾಡಕತ್ತೀನಿ ಅಂತೇಳಿ ನೋಮನ ಆಮ್ಲೆಟ್ ಮಾಡ್ಕೊಂಡ್ ಬಂದಾನ. ಇದು ಆಮ್ಲೆಟ್ ರೊಟ್ಟಿ ತಿಂದು ಈಗ ನಾನು ಶಾಪ್ ಹೋಗ್ತೀನಿ ಫ್ರೆಂಡ್ಸ್.